ಅದೇ ನಡೆಯುವಂತದ್ದಾಗಿದೆ. ಏನಂತಂದ್ರೆ ಮೋಶೆ ಹೋಗೋಕಿನ ಮುಂಚಿತವಾಗಿ ಅವರ ಬೈಬಲ್ ಹೇಳುತ್ತೆ ಏನಂದ್ರೆ ಯೆಹೋವ ದೇವರಿಗೆ ಅವರು ಮೊರೆ ಇಡ್ತಾರೆ ಏನಂದ್ರೆ ಈ ಒಂದು ಐಗುಪ್ತ ದೇಶದ ದೇವರೇ ನಮ್ಮನ್ನ ಬಿಡುಗಡೆ ಮಾಡು, ನಮ್ಮನ್ನ ಇದರಿಂದ ಹೊರಗಡೆ ಕರ್ಕೊಂಡು ಹೋಗು, ನಮಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಇದರಿಂದ ಒಂದು ಆಲೋಚನೆ ದೇವರು ಹೇಳಿಕೆ ಬಯಸ್ತಾರೆ ಏನಂತಂದ್ರೆ ನಿಮ್ಮ ಜೀವಿತದಲ್ಲಿ ಹಲ್ಲೆಲೂಯಾ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರನ್ನ ಕೆಲಸ ಮಾಡಿಸುವುದಕ್ಕೆ ಒಂದು ಕೂಟ ಜನ ಇತ್ತು. ಹಲ್ಲೆಲೂಯಾ. ಮೇಸ್ತ್ರಿಗಳ ರೀತಿಯಲ್ಲಿ ಒಂದು ರೀತಿ ಅಧಿಕಾರಿಗಳ ರೀತಿಯಲ್ಲಿ ಇಸ್ರಾಯೇಲ್ ಜನರನ್ನ ಕೆಲಸ ಮಾಡಿಸಿಕೊಳ್ಳಕ್ಕೆ ಒಂದು ಕೂಟ ಇತ್ತು. ಶತ್ರುವಾದನು ನಿಮ್ಮ ಜೀವಿತವನ್ನು ತೆಗೆದುಕೊಂಡು ಹೋಗಿ ಕೆಲಸ ಮಾಡುವವರ ಕೈ ಕೆಳಗಡೆ ಬಂಧಿಸುವಂತವರಾಗಿದೆ. ತುಂಬಾ ಜನರಿಗೆ ಇದರಿಂದ ಬಿಡುಗಡೆ ಆಗಿ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾರ ಒಂದು ಆತ್ಮಿಕ ಜೀವಿತ ನೋಡಿದ್ರು ಕೂಡ ಅನೇಕ ಕ್ರೈಸ್ತರ ಜೀವಿತ ಹೇಗಿದೆ ಅಂತಂದ್ರೆ ಯಾವ್ದಾದ್ರು ಒಂದು ಕೆಲಸದಲ್ಲಿ ಯಾವ್ದಾದ್ರು ಒಂದು ವ್ಯಕ್ತಿಯ ಕೆಳಗಡೆ ಏನ್ ಮಾಡ್ತಿರ್ತಾರೆ, ಅವರು ಕೆಲಸ ಮಾಡುವಂತವರಾಗಿದ್ದಾರೆ. ಶತ್ರು ತೆಗೆದುಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅವರನ್ನ ಒಂದು ಕೆಲಸಗಾರರ ಕೈಗೆ ಅವರು ನೇಮಿಸುವಂತವರಾಗಿದ್ದಾರೆ. ಆದ್ರೆ ದೇವರ ಆಸೆ ಅದಲ್ಲ. ಹಲ್ಲೆಲೂಯಾ. ದೇವರು ಇಸ್ರಾಯೇಲ್ ಜನರನ್ನ ಯಾವ ಪ್ರಕಾರವಾಗಿ ಅವರ ಮೊರೆನ ಕೇಳಿ ಮೋಶೆ ಮುಖಾಂತರವಾಗಿ ಬಿಡಿಸಿಕೊಂಡು ಬಂದು ಆ ರೀತಿ ದೇವರ ಆಸೆ ಪಡ್ತಾರೆ, ನನ್ನ ಮಕ್ಕಳು ಹಲ್ಲೆಲೂಯಾ ಅಧಿಕಾರಿಗಳ ಕೆಳಗಡೆ ಕೆಲಸ ಮಾಡುವಂತರ ಕೆಳಗಡೆ ಇದ್ದು ಅವರು ಏನಪ್ಪಾಗ್ಬಾರ್ದು ಅಂತಂದ್ರೆ ಅವರ ಕೈಯಿಂದ ಪೀಡಿಸಲ್ಪಡಬಾರ್ದು, ನನ್ನ ಜನರು ಬಿಡುಗಡೆಯಾಗಿ ಸ್ವತಂತ್ರ ಉಳ್ಳವರಾಗಿರ್ಬೇಕು ಎಂಬುದಾಗಿ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾರೆ. ಹಲ್ಲೆಲೂಯಾ. ಯಾಕೋಬನು ಹೇಳ್ತಾ ಇದ್ದಾನೆ ಏನು ಅಂತಂದ್ರೆ ನನ್ನ ಜೀವಿತದಲ್ಲಿ ನಿನ್ನ ಮನೆಯಲ್ಲ ನಿಂದಾಗ ಏನಾಯಿತು ಅಂತಂದ್ರೆ ನನಗೆ ನಿದ್ದೆ ಮಾಡಕ್ ಕೂಡ ನೀನು ಅವಕಾಶ ಮಾಡಿಕೊಡಿಲ್ಲ, ಆ ರೀತಿಗೆ ನನ್ನ ಸಂಬಳವನ್ನ ಕೂಡ ನೀನು ವಂಚಿಸಿದ್ದೀಯಾ. ಹಲ್ಲೆಲೂಯಾ. ನನ್ನ ಸಂಗಡ ನನ್ನ ದೇವರು ಇಲ್ಲದೆ ಹೋಗಿದ್ರೆ ಏನಾಗ್ತಾ ಇತ್ತು ಅಂತಂದ್ರೆ ಖಂಡಿತವಾಗಿ ನನ್ನ ಏನ್ ಮಾಡ್ತಿದ್ದೆ, ಬರಿಗೈಯಿಂದ ಕಳಿಸ್ತಾ ಇದ್ದೆ ಎಂಬುದಾಗಿ. ಆದ್ರೆ ಯಾಕೋಬನಿಗೆ ಅನ್ಯಾಯ ಆಗ್ಲಿಕ್ಕೆ ದೇವರು ಬಿಟ್ಕೊಡ್ಲಿಲ್ಲ ಎಂಬುದಾಗಿ ಸತ್ಯವೇದ ಬರೆಯುತ್ತೆ. ಆದಿಕಾಂಡ 24ನೇ ಅಧ್ಯಾಯದ 1-4 ವಾಕ್ಯಗಳು. ಆದಿಕಾಂಡವು 24 ಅಧ್ಯಾಯ 1-4 ವಚನಗಳು. 24 ಆದಿಕಾಂಡ. ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ 24 ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದ್ದನು. ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರಿ ಸೇವಕನಿಗೆ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಭೂಪರ ಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. 28ನೇ ಅಧ್ಯಾಯದ 1-2-3 ವಾಕ್ಯದಲ್ಲೂ ಕೂಡ ಒಂದು ವ್ಯಕ್ತಿಗೆ ಹಲ್ಲೆಲೂಯಾ ಮದುವೆ ವಿಷಯವಾಗಿ ಮಾತಾಡ್ತಾರೆ. ಆ ವಾಕ್ಯ ಒಂದು ಸರಿ ಓದ್ಬೇಕು. ಆದಿಕಾಂಡ 28ನೇ ಅಧ್ಯಾಯದ 1-2-3. ಆದಿಕಾಂಡವು 28ನೇ ಅಧ್ಯಾಯ 1-2-3 ವಚನ. ಆಗ ಇಸಾಕನು ಯಾಕೋಬನನ್ನು ಕರೆದು ಅವನಿಗೆ, ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ. ಪದ್ದನ್ ಆರಾಮ್ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆತೂವೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೊ ಎಂದು ಅಪ್ಪಣೆ ಕೊಟ್ಟು, ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಹುಟ್ಟುವಂತೆ ಅನುಗ್ರಹಿಸಲಿ. ಆತನು ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದವನ್ನು ನಿನಗೂ ನಿನ್ನ ಸಂತತಿಗೂ ಕೊಟ್ಟು ತಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು, ನೀನು ಪ್ರವಾಸವಾಗಿರುವಂಥದ್ದು ಆಗಿರುವ ಈ ದೇಶವನ್ನು ನೀನು ಬಾಧ್ಯನಾಗಿ ಹೊಂದುವಂತೆ ಮಾಡಲಿ ಎಂದು ಹೇಳಿ ಆಶೀರ್ವದಿಸಿ ಕಳುಹಿಸಿಬಿಟ್ಟನು. ಸಾಕು. ಈಗ ಈ 2 ವಾಕ್ಯದಲ್ಲಿ ಏನಂದ್ರೆ ಈಸಾಕನಿಗೆ ಹೆಣ್ಣನ್ನು ತರಲಿಕ್ಕೆ ಹೋಗ್ತಿದ್ದಾರೆ, ಅದೇ ರೀತಿಗೆ ಯಾಕೋಬನು ಕೂಡ ಹೆಣ್ಣನ್ನು ಹುಡುಕುವಂತ ವಿಷಯವನ್ನ ಸತ್ಯವೇದದಲ್ಲಿ ಬರೀತಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ ಇವಾಗ ಪ್ರಶ್ನೆ ಈ ರೀತಿಯಾಗಿ ಬರುತ್ತೆ, ಮದುವೆ ಯಾರನ್ನ ಮಾಡ್ಕೊಳ್ತಾರೆ. ಹಲ್ಲೆಲೂಯಾ. ಈ ಸಂದೇಶನ ಸಿದ್ಧಪಡಿಸುವಾಗ ದೇವರು ನಮಗೆ ಕೊಟ್ಟಂತ ಆಲೋಚನೆ ಈ ರೀತಿಯಾಗಿದೆ. ಇವೆರಡು ವಾಕ್ಯವನ್ನು ನೋಡುವಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವ ರೀತಿಯಾಗಿ ಅವ್ರು ಏನ್ ಮಾಡಿದ್ದಾರೆ, ಹಲ್ಲೆಲೂಯಾ ಹುಡುಗಿನ ತೆಗೆದು ಬರಬೇಕು ಎಂಬುದಾಗಿ ಅಲ್ಲಿ ಸತ್ಯವೇದದಲ್ಲಿ ತಿಳಿಯಪಡಿಸಿದೆ. ಇವತ್ತು ದೇವರು ನಮಗೂ ಕೂಡ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಿದ್ದಾರೆ ಏನಂತಂದ್ರೆ ಯಾರನ್ನ ಮದುವೆ ಮಾಡ್ಕೊಳ್ಬೇಕು, ಅದರಲ್ಲಿ ಕ್ರೈಸ್ತರು ಯಾರನ್ನ ಮದುವೆ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಇವತ್ತು ದೇವರ ಚಿತ್ತ ಸಂದೇಶನ ಕೇಳುವಂತವರು ದೇವರ ಚಿತ್ತ ಇವತ್ತು. ಹಲ್ಲೆಲೂಯಾ. ಅವೆರಡು ವಾಕ್ಯವನ್ನ ಆಲೋಚಿಸಿ ನೋಡುವಂತ ಸಮಯದಲ್ಲಿ ಏನಂತಂದ್ರೆ ನೀವು ಅನ್ಯ ಒಂದು ಜನಾಂಗದಲ್ಲಿ ಹೋಗಿ ಏನ್ ಮಾಡ್ಬಾರ್ದಂತಂದ್ರೆ ಹುಡುಗಿನ ತೆಗೆದುಕೊಂಡು ಬರಬಾರ್ದು ಎಂಬುದಾಗಿ ಆ ವಾಕ್ಯದಲ್ಲಿ ಅವರು ಆಲೋಚನೆ ಕೊಡುವಂತವರಾಗಿದ್ದಾರೆ. ಯಾಕಂತಂದ್ರೆ ಕ್ರೈಸ್ತರಾದಂತವ್ರು ಏನ್ ಮಾಡ್ಬೋದಂದ್ರೆ ಲೋಕದವರ ಸಂಗಡ ಇಜ್ಜೋಡ್ ಆಗ್ಬಾರ್ದು ಎಂಬುದಾಗಿ ಸತ್ಯವೇದ ಪುಸ್ತಕ ಬಂದಿದೆ. ಅಂತಂದ್ರೆ ನಾವು ತೆಗೆದುಕೊಳ್ಳತಕ್ಕಂಥ ಒಂದು ನಿರ್ಧಾರ ಏನಿದೆಯೋ ಅದು ದೇವರ ಚಿತ್ತ ಆಗಿರ್ಬೇಕು. ಹಲ್ಲೆಲೂಯಾ.
ಆ ವಾಕ್ಯವನ್ನು ಓದಿ ನೋಡುವಾಗ ಆ ರೀತಿಯಾಗಿ ಅರ್ಥ ಆಗುತ್ತೆ. ಏನಂತಂದ್ರೆ ದೇವರ ಚಿತ್ತ ಇರತಕ್ಕಂಥವ್ರನ್ನ ಏನಾದ್ರು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಡಿವೈನ್ ಪ್ಲಾನ್ ಅನ್ನತಕ್ಕಂಥದ್ದು ಏನಿದೆಯೋ, ದೈವಿಕವಾದಂತಹ ಚಿತ್ತ ಅನ್ನತಕ್ಕಂಥದ್ದು ಏನಿದೆಯೋ ಅದಕ್ಕೆ ವಿರುದ್ಧವಾಗಿ ಕಾರ್ಯ ಆಗುತ್ತೆ. ಅಲ್ಲೆಲೂಯಾ. ಒಂದು ದೇವರ ಚಿತ್ತ ಇರತಕ್ಕಂಥ ಮಕ್ಕಳು, ಅಲ್ಲೆಲೂಯಾ, ಈಸಾಕನು ರೆಬೆಕಲ್ ಇದ್ದ ಹಾಗೆಯೇ ಒಂದು ಜೋಡಿ ಇರಬೇಕೆ ಹೊರತು ಯೆಜೆಬೇಲಳು ಆಹಾಬನ ರೀತಿಯಲ್ಲಿ ಇರಬಾರ್ದು. ಸತ್ಯವೇದದಲ್ಲಿ 2 ಉದಾಹರಣೆ ಇದೆ. ಅಲ್ಲೆಲೂಯಾ. ಅದಕ್ಕೆ ದೇವರು ತುಂಬಾ ಸಂಗಡ ಮಾತಾಡ್ತಾರೆ, ನಿಮ್ಮ ಆಯ್ಕೆ ಏನು? ಅಲ್ಲೆಲೂಯಾ. ನಿಮ್ಮ ಆಯ್ಕೆ ಏನೆಂಬುದಾಗಿ ಆತನು ಕೇಳುವಂತದ್ದು. ಯಾಕಂತಂದ್ರೆ ನಮ್ಮ ಆಯ್ಕೆ ದೇವರು ಹೇಳಿದ ಪ್ರಕಾರವಾಗಿದ್ರೆ ಖಂಡಿತವಾಗಿ ನಮ್ಮ ಜೀವಿತವನ್ನ ಆತನು ಆಶೀರ್ವದಿಸುವಂತ ದೇವರಾದರೆ, ಅದು ಈಸಾಕನು ರೆಬೆಕಳ ರೀತಿಯಲ್ಲಿದ್ರೆ ಖಂಡಿತವಾಗಿ ನಮ್ಮ ಜೀವಿತಕ್ಕೆ ಅದು ಒಳ್ಳೇದಾಗ್ತದೆ. ಇಲ್ಲದೆ ಹೋದ್ರೆ, ಅಲ್ಲೆಲೂಯಾ, ಆಹಾಬನು ಯೆಜೆಬೇಲಳ ರೀತಿಯಲ್ಲಿದ್ರೆ ಆಹಾಬನಿಗೆ ದೇವರ ಬಗ್ಗೆ ಗೊತ್ತು. ಆಮೇಲೆ ಆಹಾಬನ ಎಂಬತಕ್ಕಂಥ ವ್ಯಕ್ತಿಗೆ ಇಸ್ರಾಯೇಲ್ ದೇವರಾಗಿರತಕ್ಕಂಥ ಯೆಹೋವ ದೇವರ ಬಗ್ಗೆ ಅವನಿಗೆ ಗೊತ್ತು. ಆದ್ರೆ ಯೆಜೆಬೇಲಳು ಎಂಬುದಾಗಿರತಕ್ಕಂಥ ಆ ಒಂದು ಸ್ತ್ರೀ ಏನಿದೆಯೋ ಆ ಸ್ತ್ರೀ ದೇವರ ಬಗ್ಗೆ ತಿಳ್ಕೊಂಡವಳಲ್ಲ. ಆಕೆ ದೇವರಿಂದ, ಅಲ್ಲೆಲೂಯಾ, ಇಸ್ರಾಯೇಲ್ ದೇವರಿಗೆ ಸಂಬಂಧಪಟ್ಟಂತ ಒಂದು ಸ್ತ್ರೀ ಅಲ್ಲ. ಆ ಒಂದು ದೇವರ ಬಗ್ಗೆ ತಿಳ್ಕೊಂಡ್ರೆ ಹೋಗಿ ದೇವರ ಚಿತ್ತ ಇದ್ದವರನ್ನ ಮದುವೆ ಮಾಡ್ಕೊಳ್ಳುವಾಗ ಖಂಡಿತವಾಗಿ ಅವಳಲ್ಲಿರತಕ್ಕಂಥ ಒಂದು ಸ್ಪಿರಿಟ್ ಇವನಲ್ಲಿ ಏನ್ ಮಾಡ್ತು ಅಂತಂದ್ರೆ ಆಕ್ಯುಪೈ ಮಾಡ್ತು. ಅಲ್ಲೆಲೂಯಾ. ಅಧಿಕಾರದ ಒಂದು ಸಿಂಹಾಸನದಲ್ಲಿ ಕುತ್ಕೊಂಡು ಆಳ್ವಿಕೆ ಮಾಡುವಂಥದ್ದು ಅದು ಆಹಾಬ ರಾಜನಾಗಿದ್ದಾರೆ. ಆದ್ರೆ ಅಧಿಕಾರದ ಹಿಂದೆ ನಿಂತು ಕ್ರಿಯೆ ಮಾಡ್ತಕ್ಕಂಥದ್ದು ಯೆಜೆಬೇಲಳಾಗಿದ್ದಾರೆ. ಅಂದ್ರೆ ಡಿವೈನ್ ಪರ್ಪಸ್ ಅನ್ನೋದು, ದೈವಿಕವಾದ ಒಂದು ಚಿತ್ತ ಅನ್ನತಕ್ಕಂಥದ್ದು ದೇವರೊಂದು ಉದ್ದೇಶವನ್ನ ಇಟ್ಟಿದ್ದಾರೆ. ಆ ಉದ್ದೇಶ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನೆರವೇರದ ಹಾಗೆ ಕಟ್ಟಾಗಿ ಹೋಗುತ್ತೆ. ಆ ರೀತಿಯಾಗಿ ಆಗ್ಬಾರ್ದು. ಅಂದ್ರೆ ಮಿಷನ್ ಪಾರ್ಟ್ನರ್, ವಿಷನ್ ಪಾರ್ಟ್ನರ್ ಎಲ್ಲ ಏನಾಗಿರ್ಬೇಕು ಅಂತಂದ್ರೆ ಅದು ದೇವರ ಚಿತ್ತಾನೇ ಆಗಿರ್ಬೇಕು. ಅಲ್ಲೆಲೂಯಾ. ಯೇಸು ಕ್ರಿಸ್ತ ದೇವರು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದಾಗೆ, ತಂದೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಏನಿದೆಯೋ ಆ ರೀತಿಯಾಗಿ ಆಗ್ಲಿ ಎಂಬುದಾಗಿ. ಅಲ್ಲೆಲೂಯಾ. ರವಿಪಾಶ ನಾವೆಲ್ಲ ಮೊನ್ನೆ ಕೊಡಗಿಗೆ ಹೋಗಿದ್ದಾಗ ಅಲ್ಲೊಂದು ವಿಷಯದಲ್ಲಿ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಒಂದು ಹುಡುಗಿಗೆ ಆಲೋಚನೆ ಕೊಡುವಾಗ ಅವ್ರು ಹೇಳ್ತಾ ಇದ್ರು ಏನಂತಂದ್ರೆ, ಇವತ್ತಿನ ಯೌವನಸ್ಥರು ಯಾವ ರೀತಿಯಾಗಿದೆ ಅಂತಂದ್ರೆ, ನಾನು ಇಷ್ಟಪಟ್ಟಿರುವಂತದ್ದು ದೇವರ ಚಿತ್ತ ಆಗಿರ್ಬೋದಲ್ವಾ, ಅಥವಾ ನಾನು ಇಷ್ಟಪಟ್ಟಿರುವಂತದ್ದನ್ನ ದೇವರ ಚಿತ್ತವಾಗಿ ಮಾರ್ಪಡಿಸಕ್ ಆಗಲ್ವಾ, ಈ ರೀತಿಯಾಗಿ ಕೇಳುವಂತವ್ರು ಇದ್ದಾರಂತೆ. ಏನಂದ್ರೆ ನಾನು ಏನ್ ಇಷ್ಟಪಟ್ಟಿದ್ರೆ ಅದನ್ನು ಕೂಡ ದೇವರ ಚಿತ್ತ ಆಗಿರ್ಬೋದಲ್ವಾ, ಅಥವಾ ನಾನು ಇಷ್ಟಪಟ್ಟಿರೋದೇ ದೇವರ ಚಿತ್ತವಾಗಿ ಬದಲಾಯಿಸಕ್ ನಿಮ್ಗೆ ಆಗಲ್ವಾ ಎಂಬುದಾಗಿ. ಆ ರೀತಿಯಾಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಏನ್ ಆಲೋಚನೆ ಕೊಡ್ತಾರೋ ಆ ರೀತಿಗೆ ಮಾತ್ರ ನಾವು ಮುಂದೆ ಹೋಗ್ಬೇಕಾಗಬೇಕು. ಅಂದ್ರೆ ಯಾವುದೇ ಒಂದು ವಿಷಯ ಬರುವಾಗ ಏನಂತಂದ್ರೆ ದೇವ ಸಮ್ಮುಖದಲ್ಲಿ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತ ಇದ್ರೆ ಮಾತ್ರನೇ ಇದು ಪಾಸ್ ಆಗ್ಲಿ, ದೇವರ ಚಿತ್ತ ಇಲ್ಲದ್ರೆ ಏನಾಗ್ಲಿ ಇದು ಬೇಡ, ಇದು ನೆರವೇರುವಂತದ್ದು ಬೇಡ ಅಂತ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ನಮ್ಮ ಜೀವಿತಕ್ಕೆ ಒಳ್ಳೆದನ್ನ ದೇವರು ತರುವಂತದ್ದಾಗಿದೆ. ಈ ಒಂದು ವಾಕ್ಯಗಳ ಮುಖಾಂತರವಾಗಿ ನಾನು ನಿಮ್ಗೆ ಏನ್ ಆಲೋಚನೆ ಹೇಳಲಿಕ್ಕೆ ಬರ್ತದಂದ್ರೆ, ನೀನು ತೆಗೆದುಕೊಳ್ಳತಕ್ಕಂತ ಒಂದು ಸೆಲೆಕ್ಷನ್ ಏನಿದೆಯೋ, ನಿಮ್ಮ ಆರಿಸಿಕೆ ಏನಿದೆಯೋ ಅದು ಪ್ರಾರ್ಥನೆ ಮಾಡಿ ತೆಗೆದುಕೊಳ್ಳೋದಂದ್ರೆ ಅದು ದೇವರ ಚಿತ್ತ ಆಗುತ್ತಂದ್ರೆ ಅದೇನಾಗಲ್ಲ ಅಂತಂದ್ರೆ ರಾಂಗ್ ಆಗ್ಲಿಕ್ಕೆ ನನ್ನ ದೇವರು ಬಿಡಲ್ಲ ಎಂಬುದಾಗಿ. ನಾನು ಈ ಸಂದೇಶ ಸಿದ್ಧಪಡಿಸುವಾಗ ನನಗೆ ದೇವರು ಆ ರೀತಿಯಾಗಿ ಶಕ್ತವಾಗಿ ಹೇಳ್ತಾ ಬಂದ್ರು, ಯಾರದೋ ಪ್ರಾರ್ಥನೆಗೆ ಉತ್ತರ ಬರ್ತಾ ಇದೆ ಅಂತಾಗೆ. ಅದು ಮುಂದಿನ ವಾರದಲ್ಲಿ ಬರುತ್ತೆ ಸಂದೇಶ. ನಿನ್ನ ಪ್ರಾರ್ಥನೆಗೆ ಉತ್ತರ ಬಂದಿದೆ ಎಂಬುದಾಗಿ, ಯಾರದೋ ಪ್ರಾರ್ಥನೆಗೆ ಉತ್ತರ ಬಂದಿದೆ ಎಂಬುದಾಗಿ ಪರಿಶುದ್ಧಾತ್ಮ ದೇವರು. ನಿನ್ನ ಸೆಲೆಕ್ಷನ್ ರಾಂಗ್ ಆಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲೆಲೂಯಾ. ದೇವರು ನನಗೆ ಈ ರೀತಿಯಾಗಿ ಹೇಳಲಿಕ್ಕೆ ಹೇಳ್ತಿದ್ರು ಏನಂತಂದ್ರೆ, ನಿನ್ನ ಒಂದು ಸೆಲೆಕ್ಷನ್ ರಾಂಗ್ ಆಗ್ಲಿಕ್ಕೆ ಆತನು ಬಿಡೋದಿಲ್ಲ. ಯಾಕೆಂದ್ರೆ ಯಾರು ಪ್ರಾರ್ಥನೆ ಮಾಡಿ ದೇವ ಸಮ್ಮುಖದಲ್ಲಿ ಕಾಲು, ಅಲ್ಲೆಲೂಯಾ, ಆ ವಿಷಯಕ್ಕೋಸ್ಕರ ಸಿದ್ಧವಾಗಿರ್ತಾರೋ ಅವರ ಒಂದು ಸೆಲೆಕ್ಷನ್ ರಾಂಗ್ ಆಗ್ಲಿಕ್ಕೆ ಬಿಡೋದಿಲ್ಲ. ಅದು ಈಸಾಕನು ರೆಬೆಕಳ ಆಗುವಾಗೆ ಮಾಡ್ತಾರೆ ಹೊರತು ಅದು ಯೆಜೆಬೇಲನು ಆಹಾಬನಾಗ್ಲಿಕ್ಕೆ ದೇವರು ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ ಈ ಮುಂಚಾಣೆಯಲ್ಲಿ ದೇವರಿಗೆ ಹೇಳತಕ್ಕಂಥ ದೇವರಾಗಿದ್ದಾರೆ. ಈ ಮುಂಚಾಣೆಯ ಸಂದೇಶ ಈ ರೀತಿಯಾಗಿದೆ ಏನಂದ್ರೆ, ಒಡಂಬಡಿಕೆಯ ಊಟ ಎಂಬುದಾಗಿ. ಯಾಕೋಬನು ಲಾಭಾನು ಸೇರಿ ಮಾಡ್ಕೊಂಡಿರ್ತಕ್ಕಂಥ ಆ ಒಡಂಬಡಿಕೆಯನ್ನ, ಅಲ್ಲೆಲೂಯಾ, ಸ್ತೋತ್ರ, ಆ ಒಡಂಬಡಿಕೆಯ ನಿಮಿತ್ತವಾಗಿ ದೇವರು ಕೆಲದನ್ನ ಮಾಡಿದರು ಎಂಬುದಾಗಿ ಸತ್ಯವೇದ ಪುಸ್ತಕ ನಮಗೆ ಕಳಿಸುವಂತಾಗಿದೆ. ಅಲ್ಲೆಲೂಯಾ. ಆದಿಕಾಂಡ 31ನೇ ಅಧ್ಯಾಯದ 48-49 ಮತ್ತೆ ಓದಿ. 31 ಆದಿಕಾಂಡವು 48-49 31ನೇ ಅಧ್ಯಾಯದ 48-49 ಮತ್ತೆ ಓದಿ. ಈ ಹೊತ್ತು ನಿನಗೂ ನನಗೂ ಆದ ಒಡಂಬಡಿಕೆಗೆ ಈ ಕುಪ್ಪೆಯೇ ಸಾಕ್ಷಿ ಎಂದು ಹೇಳಿದ್ದರಿಂದ ಅದಕ್ಕೆ ಗಲೇದೆಂದು ಹೆಸರಾಯಿತು. ಅದಲ್ಲದೆ ಅವನು, ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯೆಹೋವನೇ ನಮ್ಮಿಬ್ಬರನ್ನು ನೋಡಿಕೊಳ್ಳುತ್ತಾ ಇರುವನು ಎಂದು ಹೇಳಿದ್ದರಿಂದ ಅದಕ್ಕೆ ಮಿಚ್ಚ ಎಂದು ಹೆಸರಾಯಿತು. ಲಾಬಾನನು ಕಲ್ಲಿನ ಮೇಲೆ ಕಲ್ಲು ಸೇರಿಸಿ ಏನ್ ಮಾಡ್ತಾರೆ ಅಂತಂದ್ರೆ, ಇದು ನನಗೂ ನಿನಗೂ ಏನಾಗಿದೆ ಅಂತಂದ್ರೆ ಒಂದು ಸಾಕ್ಷಿಯಾಗಿದೆ. ಈ ಕಲ್ಲನ್ನ ಅಥವಾ ಈ ಒಂದು ಕುಪ್ಪೆನ ದಾಟಿ ನೀನು ಬರಬಾರ್ದು, ಆ ಇದನ್ನ ದಾಟಿ ಏನ್ ಮಾಡೋದಿಲ್ಲ ನಾನು ಬರಬಾರ್ದು, ಇದು ನಮಗೆ ಸಾಕ್ಷಿಯಾಗಿದೆ ಎಂಬುದಾಗಿ ಆ ವ್ಯಕ್ತಿ ಹೇಳುವಂತ ಒಂದು ವ್ಯಕ್ತಿ ಆಗಿದೆ. ಅಲ್ಲೆಲೂಯಾ. ಒಂದು ಕಲ್ಲಿನ ಕುಪ್ಪೆನ ನಿಲ್ಲಿಸ್ಬಿಟ್ಟು, ಅಲ್ಲೆಲೂಯಾ, ಅವರೊಂದು ಕಲ್ಲನ್ನ ಇಡ್ತಾರೆ. ಅದಾದ್ಮೇಲೆ ಅಲ್ಲಿ ಇರತಕ್ಕಂಥ ಅವರ ಸಂಗಡ ಇರತಕ್ಕಂಥ ಜನರು ಏನ್ ಮಾಡ್ತಾರೆ ಅಂದ್ರೆ ಕಲ್ಲಿನ ಮೇಲೆ ಕಲ್ಲನ್ನ ಅವರು ಸೇರಿಸುವಂತವರಾಗಿದ್ದಾರೆ. ಅದಾದ್ಮೇಲೆ ಅದೇನಾಗುತ್ತೆ ಅಂದ್ರೆ ಒಂದು ಕಲ್ಲಿನ ಕುಪ್ಪೆಯಾಗಿ ಬದಲಾಗುತ್ತೆ. ಆ
ಅವನು ಏನ್ ಮಾಡ್ತಾನೆ ಅಂದ್ರೆ ಇದು ಗಲೇದ್ ಎಂಬುದಾಗಿ ಹೆಸರಿಡುವಂತವನಾಗಿದ್ದಾನೆ. ಅಲ್ಲೆಲೂಯ. ಈ ವ್ಯಕ್ತಿ ಮಿಸ್ಬಾ ಎಂಬುದಾಗಿ, ಅಲ್ಲೆಲೂಯ, ಆ ವ್ಯಕ್ತಿ ಹೆಸರಿಡುವಂತವನಾಗಿದ್ದಾನೆ. ದೇವರು ಇವತ್ತು ನಮ್ಮ ಸಂಗಡ ಏನ್ ಹೇಳಲಿಕ್ಕೆ ಬರ್ತದೆ ಅಂತಂದ್ರೆ, ದೇವರು ಯಾರೋ ಸಂಗಡ ಯಾವುದೋ ಒಂದು ವಿಷಯದಲ್ಲಿ ಆತನು ಒಡಂಬಡಿಕೆ ಮಾಡಿಕೊಳ್ಳುವಂತವನಾಗಿದ್ದಾನೆ. ಅಲ್ಲೆಲೂಯ. ನಾನು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಕೊಡಲಿ ಶಕ್ತವಾದ